ಎಲ್ರಿಗೂ ನಮಸ್ಕಾರ. ಈ ಒಂದು KS ವಿಚಾರದಲ್ಲಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿ 16ನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ವಿ. ಅವತ್ತು ಚೀಫ್ ಸೆಕ್ರೆಟರಿ ಮತ್ತು KPSC ಮೀಟಿಂಗ್ ಕರೀತೇನೆ ಅಂತ ಹೇಳಿ ನಮಗೆ ಸುಮ್ಮನೆ ಒಂದು ನಾಮಕ ವ್ಯವಸ್ಥೆಗೆ ಹೇಳಿದರು. ಅದಾದಮೇಲೆ ನಾವು ಮತ್ತೆ ಪ್ರತಿಭಟನೆ ಮಾಡಬೇಕು, ಇನ್ನು ಸರ್ಕಾರ ಏನು ಡಿಸಿಷನ್ ತೊಗೊಂಡಿಲ್ಲ, KPSC ಏನು ಸರ್ಕಾರ ಡಿಸಿಷನ್ ತೊಗೊಂಡಿಲ್ಲ ಅಂತೇಳಿ ಈ ಒಂದು KS ಅಲ್ಲಿ ಟ್ರಾನ್ಸ್ಲೇಷನ್ ಸಾಕಷ್ಟು ಮಿಸ್ಟೇಕ್ ಆಗಿದೆ. ಅದರಲ್ಲೂ ಕನ್ನಡದವರಿಗೆ ತುಂಬ ಅನ್ಯಾಯ ಆಗಿತ್ತು. ಅದ್ರ ಸಲುವಾಗಿ ನಾವು ಮತ್ತೆ 22ನೇ ತಾರೀಕು ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಒಂದು ವಾರ ಮುಂಚೆನೇ DCP ಸರ್ಗೆ ಮತ್ತು ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ಗೆ ನಾವು ಒಂದು ಮನವಿ ಕೊಟ್ಟಿದ್ವಿ. ಅಂದರೆ ನಮಗೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ಅವರು 22ನೇ ತಾರೀಕು ಒಂದೇ ದಿನ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಒಂದೇ ದಿನಕ್ಕೆ ಪರ್ಮಿಷನ್ ತೊಗೊಂಡ್ವಿ. ಕೇಸ್ ಬೇಕು ಅಂದರೆ ನೆಕ್ಸ್ಟ್ ಡೇಗೆ ಅವತ್ತೇ ಬರಬೇಕು ಅಂತ ಹೇಳಿದ್ರು. ನಾವು ಹೋಗಿ ಕೇಳಿದ್ವಿ. ಅದಾದಮೇಲೆ 2 ದಿನ ಮುಂಚೆ ನಾವು ಲೋಹಿತ್ ಸರ್ಗೆ ಮತ್ತು ಇವರು ಅಡ್ವೊಕೇಟ್ ಸೀನಿಯರ್ ಅಡ್ವೊಕೇಟ್ಸು ಹೈಕೋರ್ಟು ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ಅವ್ರ ಕಡೆಯಿಂದ ನಾವು ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ವಿ. ಅದು ಕೇಸ್ ನಂಬರು 1686 ಅಂತೇಳಿ. ಏನಪ್ಪ ಅಂದರೆ ಈ ಒಂದು ನಾವು ಪ್ರತಿಭಟನೆ ಮಾಡ್ತಾ ಇರೋ ಜಾಗ ಬರೀ 20 ಜನಕ್ಕೆ ಅಷ್ಟೇ ತೊಗೊಂಡಿರೋದು ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಈ ಒಂದು ಜಾಗ ನಮಗೆ ಅನಿರ್ದಿಷ್ಟಾವಧಿ ಬೇಕು, ಯಾಕೆಂದರೆ KS ಕನ್ನಡದಲ್ಲಿ ಬರ್ತಿರೋ ಒಂದು ಅಭ್ಯರ್ಥಿಗಳಿಗೆ ನಮಗೆ ನ್ಯಾಯ ಬೇಕು ಅಂತ ಹೇಳಿ ನಾವು ಅನಿರ್ದಿಷ್ಟಾವಧಿ ನಾವು ಇಲ್ಲಿ ಕುತ್ಕೊಳ್ಳೋದಕ್ಕೆ. ಆದರೆ ಈ ಒಂದು ಪೊಲೀಸ್ ಸ್ಟೇಷನಿಂದ ಯಾವುದೇ ರೀತಿ ನಮಗೆ ಸ್ಪಂದಿಸ್ತಿರ್ಲಿಲ್ಲ, ನಮಗೆ ಅನಿರ್ದಿಷ್ಟಾವಧಿಗೆ ಕಾಲಾವಕಾಶ ಕೊಟ್ಟಿರಲಿಲ್ಲ. ನಮ್ಮ ಲಾಯರ್ ಸರ್, ಅಡ್ವೊಕೇಟ್ ಸರು ನಮಗೆ ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು. ಇವತ್ತು ಕೇಸ್ ಬಂದಿದೆ. ನಾಳೆ ಒಂದು ಕೇಸ್ ಒಂದು ಹಿಯರಿಂಗ್ ಬರುತ್ತೆ. ಈ ಒಂದು 20 ಜನಕ್ಕೆ ಪರ್ಮಿಷನ್ನು ಅನಿರ್ದಿಷ್ಟಾವಧಿ ನಾಳೆ ನಮಗೆ ಹೈಕೋರ್ಟಿಂದ ಅವಕಾಶ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಒಂದು ಕೋರ್ಟು ರಿಟ್ ಪಿಟಿಷನ್ ಇದು ಅನಿರ್ದಿಷ್ಟಾವಧಿ ಅವಕಾಶ ಅಲ್ಲ. ಅದ್ರ ಜೊತೆ ಏನಪ್ಪ ಅಂದರೆ ಈ ಒಂದು KS ಅಲ್ಲಿ ಆಗಿರೋ ಒಂದು ಅನ್ಯಾಯ ಇದು ಮತ್ತೆ ಒಂದು ಮರುಪರೀಕ್ಷೆ ಮಾಡಬೇಕು, ಇಲ್ಲ ಅಂತಂದರೆ ಎಲ್ಲರಿಗೂ ಮೇನ್ಸ್ ಕೊಡಬೇಕು ಅಂತಲೇ ನಾವು ಇದು ಈ ಒಂದು ಕೇಸಲ್ಲಿ ಫೈಲ್ ಮಾಡಿದ್ದೀವಿ. ಈ ಒಂದು ಜಡ್ಜ್ ಕೂಡ ನಮಗೆ ಹೈಕೋರ್ಟಲ್ಲಿ ಏನಾದರೂ ನ್ಯಾಯ ಸಿಕ್ಕಿದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡದವ್ರಿಗೆ ಒಂದು ನ್ಯಾಯ ಸಿಗ್ತದೆ ಅಂತ ನನ್ನ ಭರವಸೆ ಇದೆ. ಈ ಒಂದು ಸರ್ಕಾರಕ್ಕೆ ಮತ್ತು ಹೈಕೋರ್ಟ್ಗೆ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಾವು ರಿಕ್ವೆಸ್ಟ್ ಮಾಡ್ಕೊಡೋದೇನಪ್ಪ ಅಂದರೆ ಈ ಒಂದು ಕನ್ನಡದವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೀವಿ. ಮತ್ತು ಸರ್ಕಾರಕ್ಕೂ ಏನಪ್ಪ ಅಂದರೆ KPSCಗೆ ಒಂದು ವಿಚಾರ ಏನಪ್ಪ ಅಂದರೆ ಆದಷ್ಟು ಬೇಗ ಈ ಒಂದು ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ಮುಖಾಂತರ ಕೇಳ್ಕೊತಿದ್ದೀನಿ. ನಮ್ಮ ಜೊತೆ ಇದ್ದಂಥ ಎಲ್ಲ ಬೆಳಗ್ಗೆಯಿಂದ ಕಂಟಿನ್ಯೂಸ್ ನಾವು ಪ್ರತಿಭಟನೆ ಮಾಡಿದ್ವಿ. ಬೆಳಗ್ಗೆಯಿಂದ ಒಂದು 50 ಜನ ಇದ್ದರು. ಇವಾಗ ನಾವು ಕಂಟಿನ್ಯೂಸ್ ನಾವು ಕುತ್ಕೊತೀವಿ. ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಈ ಒಂದು ನಮ್ಮ ಜೊತೆ ನಿಂತ್ಕೊಂಡಿದ್ದಂಥ ಲೋಹಿತ್ ಸರ್ಗೆ ಮತ್ತು ಈ ಒಂದು ಅಡ್ವೊಕೇಟ್ ಸರ್ಗೆ ಎಲ್ಲರಿಗೂ ಮತ್ತು ನಾವು ಒಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇವತ್ತಿನ ದಿವಸ ರಾಜ್ ಅವರು ಲೋಹಿತ್ ಅಶ್ವ ಬಣಕಾರ್ ಅಂತ ನನಗೆ ಇವತ್ತು ಪೂರ್ತಿ ಈ KPSCಯಲ್ಲಿ ಆದಂಥ ಹಗರಣದ ಬಗ್ಗೆ ಒಂದು ರಿಟ್ ಪಿಟಿಷನ್ ಹಾಕಿ ಅಂತ ನನ್ನನ್ನು ಕೇಳ್ಕೊಂಡಾಗ ನಾನು ತುಂಬ ಹೃದಯದಿಂದ ಒಪ್ಕೊಂಡು ಇವತ್ತೊಂದು ರಿಟ್ ಪಿಟಿಷನ್ ಹೈಕೋರ್ಟ್ ಮುಂದೆ ಹಾಕಿದ್ದೀನಿ. ಅದರಲ್ಲಿ ನಾವು ಕೇಳಿದಂಥ ರಿಲೀಫ್ಗಳು ಏನು ಅಂದರೆ ಇವತ್ತಿನ ದಿವಸ ಪೂರ್ತಿ 2 ಪೇಪರಿಂದ ಒಟ್ಟು 59 ಕ್ವಶನ್ಗಳು ತಪ್ಪಾಗಿ ನಮೂದಿಸಿದ್ದಾರೆ. ಇದರಿಂದ ಕನ್ನಡದ ಮಾಧ್ಯಮದ ಹುಡುಗರಿಗೆಲ್ಲ ಪೂರ್ತಿ ಕ್ಯಾಂಡಿಡೇಟ್ಗಳೇನಿದ್ದಾರೆ ಅವರಿಗೆಲ್ಲರಿಗೂ ಪೂರ್ತಿ ಮೋಸ ಆಗೋದಂತ ಗ್ಯಾರಂಟಿ ಆಗಿದೆ. ಆದ್ದರಿಂದ ನಮ್ಮ ಡಿಮ್ಯಾಂಡ್ ಏನಿದೆ ಅಂದರೆ ಹೈಕೋರ್ಟ್ ಮುಂದೆ ಈ ಎಕ್ಸಾಮಿನೇಷನ್ ರದ್ದುಗೊಳಿಸಬೇಕು ಮತ್ತು ಇನ್ನೊಂದು ಮರು ಎಕ್ಸಾಮ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಪೂರ್ತಿ ಏನು ಕನ್ನಡ ಅಭ್ಯರ್ಥಿಗಳಿದ್ರು ಅವರಿಗೆಲ್ಲರಿಗೂ ಮೇನ್ಸ್ ಎಕ್ಸಾಮ್ನಲ್ಲಿ ಪರ್ಮಿಷನ್ ಕೊಡಬೇಕು ಅನ್ನೋದು ನಮ್ಮದು ವಾದವಾಗಿದೆ. ಮತ್ತು ಅದು ಅಲ್ಲದೆ ಇವತ್ತಿನ ದಿವಸ ಬರೀ 1 ದಿವಸಕ್ಕೆ ಇವರು ಪ್ರತಿಭಟನೆಗೆ ಅಷ್ಟೇ ಪರ್ಮಿಷನ್ ಕೊಟ್ಟಿದ್ದಾರೆ. ಇವ್ರು ಕೇಳಿದ್ದಂಥದ್ದು ಅನಿರ್ದಿಷ್ಟಾವಧಿ. ಏಕೆಂದರೆ KPSC ಪೂರ್ತಿ ಕನ್ನಡಿಗರಿಗೆ ಮೋಸ ಮಾಡ್ತಾ ಇದೆ. KPSC ಕರ್ನಾಟಕದ ಆಯೋಗವಾಗಿದ್ರೂ ಯಾವುದೇ ಕಾರಣಕ್ಕೂ ಯಾವುದೇ ಅವ್ರಿಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಆದ್ದರಿಂದ ನಮ್ಮ ಮನವಿ ಏನಂದರೆ ಪೂರ್ತಿ ಈ ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ, ಪೂರ್ತಿ ಹೈಕೋರ್ಟ್ ಮುಂದೆ ನಾವು ಅವ್ರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಅದೇ ರೀತಿ ಅವರಿಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಈ ಮೂಲಕ ನಮಸ್ಕಾರ. ನಾನು ಲೋಹಿತ್ ಜಿ ಅಣ್ಣಾಪುರ ಆಮ್ ಆದ್ಮಿ ರಾಜ್ಯ ಘಟಕ ಯುವಾಧ್ಯಕ್ಷ. ಏನು ನಮ್ಮ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಆಗಿರುವಂಥ ಒಂದು ತಾರತಮ್ಯಕ್ಕೆ ಒಳಗಾಗಿದ್ದು ಸಂಪೂರ್ಣವಾಗಿ ಏನು ಸ್ವಾರ್ಥ ಇರೋರಿಗೆ ನಾವು ತುಂಬ ಬೆಂಬಲವನ್ನು ಕೊಡ್ತೇವೆ. ಈಗ ನಾವೆಲ್ಲೇ ಹೋದರೂ ಕೂಡ ಕಾಂತಕುಮಾರ್ ಅವರು ನಾವು ಸಾಮಾನ್ಯವಾಗಿ ಕಾಂತಕುಮಾರ್ ಕೇಳೋದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗಿದೆ ಅಥವಾ ಅಧಿಕಾರಿಗಳಿಗೆ ಏನು ನೀವು ರೀ ಎಕ್ಸಾಮ್ ಆಗ್ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ. ಹಂಗಾಗುತ್ತಾ? ಅದು ಸೌಲಭ್ಯ ಇದೆಯಾ? ಸೊ ಹಾಗಾಗಿ ನಾವು ಮಾಡ್ತಿರೋಂಥ ಹೋರಾಟವೇ ನ್ಯಾಯವಾಗಿದ್ದಾಗ ನ್ಯಾಯಾಲಯದಲ್ಲೂ ಕೂಡ ಅದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಏನಾಯಿತು, ಇವತ್ತು ಕಾಂತಕುಮಾರ್ ಅವರು ರೆಪ್ರೆಸೆಂಟ್ ಮಾಡಿ ಮತ್ತು ನಮ್ಮ ಸ್ನೇಹಿತ ರೋಹಿತ್ ಅವರು ಹಾಕಿರುವಂಥ ಪಿಟಿಷನ್ಸ್ ಏನಿದೆ ನಾವು ಮರುಪರೀಕ್ಷೆ ಆಗಬೇಕು ಅಂತ. ಏನು ಮರುಪರೀಕ್ಷೆ ಯಾಕೆ ಆಗಬೇಕು? ಟೆಕ್ನಿಕಲ್ ಮ್ಯಾಟರ್ಸ್ಗಳಿಂದ ಅದನ್ನು ಹೈಲೈಟ್ ಮಾಡಿದ್ದೀನಿ. ಏನು ಟೆಕ್ನಿಕಲ್ ಮ್ಯಾಟರ್ಸ್? ಕ್ವಶನ್ಸ್ಗಳು ಕನ್ನಡದಲ್ಲಿ ಅನುವಾದ ಮಾಡಬೇಕಂದಾಗ ಕನ್ನಡದಲ್ಲಿರುವಂಥ ಕ್ವಶನ್ಸ್ಗಳು ಇಂಗ್ಲೀಷ್ಗೆ ತರ್ಜುಮೆ ಆಗಿಲ್ಲ.
ಹಾಗಾದರೆ ಅದು ಆಗಲೇಬೇಕಲ್ವಾ? ಎಷ್ಟು ಕ್ವಶನ್? 1, 2, 3, 4 ಅಂತ ಬಿಟ್ಬಿಡೋಣ. 51 ಕ್ವಶನ್ಸ್. ಈ 51 ಕ್ವಶನ್ಸ್ನಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ, ನಾನೇ ಆಗಿರ್ಬೋದು, ಬಯೋಮೆಟ್ರಿಕ್ ಅನ್ನೋದು ನನಗೆ ಇಂಗ್ಲೀಷ್ ಪದ ಗೊತ್ತಿರೋದು. ಅಲ್ಲಪ್ಪ ನಿನ್ನ ಬೇಸಿಕ್ ಕಣಯ್ಯ, ನಿನ್ನ KS ಆಫೀಸರ್ ಆದರೂ ನಿಮ್ಗೆ ಅಷ್ಟು ಗೊತ್ತಿರುವ ಅಂತ ಹೇಳ್ಬಿಟ್ಟು ಸಾಮಾಜಿಕವಾಗಿ ಬರ್ತಾರೆ ಅಂತ. ನಾನು ಕೇಳ್ತಿರೋದು, ನಾನು ಕನ್ನಡ ಪಂಡಿತ, ನನ್ನ ಕನ್ನಡದಲ್ಲಿ ನೋಡೋಕ್ಕೆ ಇಷ್ಟ, ನನ್ನ ಕನ್ನಡ ಆನ್ಸರ್ ಮಾಡೋಕ್ಕೆ ಉದ್ದೇಶ ಇದೆ. ಯಾಕೆ ನಾನು ಕನ್ನಡದಲ್ಲಿ ನನಗೆ ಯಾಕೆ ಮಾಡಬಾರ್ದು ಅನ್ನೋದು ಇವರ ಹೋರಾಟ. ಹಾಗಾಗಿ ಈ ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ಇಷ್ಟು ದಿನ ಪಾಪ ಹೋರಾಟ ಮಾಡೋದು, ಮೊನ್ನೆ ಕೂಡ ಬೃಹತ್ತಾದ ಹೋರಾಟ ಮಾಡೋದು, ಎಲ್ಲ ರಾಜಕೀಯ ಪಕ್ಷಗಳು ಅವರು ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರ ಎಷ್ಟು ಚೆನ್ನಾಗಿ ಆ ತಾರತಮ್ಯವನ್ನು ಮಾಡ್ತಾರೆ. 28ಕ್ಕೆ ನಿಮ್ಮ ಮಾತಾಡೋಣ ಅಂತ ಹೇಳ್ತಾರೆ. ನಾವು ಇವ್ರಿಗೆ ಬಂದಿರುವಂಥ ಮಾಹಿತಿಯ ತಗೊಂಡಿರೋ ಮಾಹಿತಿ ಹೊರಗಡೆ ಪ್ರಿಲಿಮ್ಸ್ನ ರಿಸಲ್ಟ್ಸ್ನ ಬಿಟ್ಟು ಮೇನ್ ಎಕ್ಸಾಮಿನೇಷನ್ಸ್ಗೆ ಅಪ್ರೂವಲ್ ಕೊಡುವಂಥ, ಆಗ ಯಾವ ಹೋರಾಟವೂ ಇರಲ್ಲ, ಎಲ್ಲವೂ ಕೂಡ ಫಿಕ್ಸ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆನ್ ಅ ಬಯಾಸ್. ಅಂದರೆ ಈ ಹೋರಾಟವೇ ಸರಿ. ಯಾಕೆಂದರೆ ಇವರು ಏನು ಅಮಾಯಕರು ಇದ್ದಾರೆ, ನಮ್ಮ ಇರುವಂಥ ಅಧಿಕಾರಿಗಳಲ್ಲಿ ಇವ್ರನ್ನ ಮಟ್ಟ ಹಾಕೋಣ ಆ ಕೆಲಸವನ್ನು ಸರ್ಕಾರ ಮಾಡ್ತಾರೆ. ಅದಕ್ಕಾಗಿ ಇವತ್ತು ನ್ಯಾಯಾಲಯಕ್ಕೆ ಹೋಗಿದ್ದೀನಿ. ಈಗಾಗಲೇ 1686 ಅಂತ ಹೇಳಿ ದಯವಿಟ್ಟು ಹೋಗ್ತಾರೆ, ಚೆಕ್ ಮಾಡ್ಬೋದು. ಆಮೇಲೆ ಈಗ ಪೆಟಿಷನ್ ರಿಜಿಸ್ಟರ್ ಆಗಿದ್ದಾವೆ. ನಾಳೆ ಬೆಳಗ್ಗೆ ಮೊದಲನೇ ಹಿಯರಿಂಗಲ್ಲಿ ಕೋರ್ಟ್ ಮುಂದೆ ಇದು ಕೇಸ್ ಬರುತ್ತೆ. ನಾನು ಹೇಳ್ತಾ ಇರೋದು, ಯಾರ್ಯಾರು ಎಕ್ಸಾಮನ್ನು ಸ್ಟೂಡೆಂಟ್ಸ್ನ ಬಂದಿದ್ರೋ, ಅಪ್ಲಿಕೇಶನ್ ಹಾಕಿದ್ರು, ಅಥವಾ ಅಪ್ಲಿಕೇಶನ್ ಹಾಕಕ್ಕೆ ಮಿಸ್ ಆಯಿತು, ಪ್ರಿಪೇರ್ ಆಗಿದ್ರು, ಯಾರು ಅಟೆಂಡ್ ಆಗಿರಲಿಲ್ವೋ, ಅಥವಾ ಬರ್ದು ಪಾಸ್ ಆಗಿದ್ರು, ಎಲ್ಲರೂ ಕೂಡ ಈ ಕೇಸನ್ನು ನಾಳೆ ನೀವು ನೋಡುವಂಥ ಕೊಡ್ತೀವಿ. ಎರಡನೇದಾಗಿ ಇಂಪಾರ್ಟೆಂಟಾಗಿ ನಾನು ಯಾವಾಗಲೂ ಕೂಡ ಹೋರಾಟ ಮಾಡ್ಕೊಂಡು ಇನ್ಸ್ಟಿಟ್ಯೂಷನ್ಸ್ಗಳು ತಾವೂ ಕೂಡ, ನಮಗೂ ಕೂಡ ತಪ್ಪಿದೆ. ನಮಗೇನು ಅಂದರೆ ರಿಸಲ್ಟ್ ಬರೋಕ್ಕಿಂತ ತಾವೇ ಹೇಳ್ತಿದ್ರಲ್ಲ ಸರ್, ರಿಸಲ್ಟ್ ಬರೋಕ್ಕಿಂತ ಮುಂಚೆ ಏನೂ ಕೂಡ ಮಾಡೋಕ್ಕಾಗಲ್ಲ. ರಿಸಲ್ಟ್ ಬರೋಕ್ಕಿಂತ ಮುಂಚೆ ಅಡ್ಮಿಷನ್ ಏನು ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ? ಹಾಗಾದರೆ ಇದು ಅಕಸ್ಮಾತ್ ಎಕ್ಸಾಮ್ ಅಂತ ಆಯಿತು ಅಂದರೆ ವಾಪಸ್ ಕೊಡ್ತಾರೆ ದುಡ್ಡು ಎಲ್ರಿಗೂ. ಹುಡುಗರು ಮಕ್ಕಳು ಎಲ್ಲಿಂದ ತೊಗೊಂಡ್ಬರ್ತಾರೆ 50,000 60,000 ರೂಪಾಯಿನ ಕೊಟ್ಟಿರ್ತಾರೆ. ನಿಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇವತ್ತು ನನಗೆ ಗೊತ್ತಿರೋಂಥ ವಿಷಯ, ಕನ್ನಡದ ನೋಟ್ಸ್ಗಳು ಕೂಡ ಸಿಗ್ತಾ ಇಲ್ಲ. ಕನ್ನಡದ ನೋಟ್ಸ್ಗಳು ಸಿಗ್ತಾ ಇಲ್ಲ, ಕನ್ನಡದ ಮೆಟೀರಿಯಲ್ಸ್ಗಳು ಸಿಗ್ತಾ ಇಲ್ಲ ಅಂತ ಓಡಾಡ್ತಿದ್ದಾರೆ. ಅಂಥ ಒಂದು ಸಿಚುವೇಷನಲ್ಲಿ ಇವ್ರು ಮಾಡ್ತಿರೋ ಈ ಸಂಘಟನೆ ಮಾಡ್ತಿರೋಂಥ ಏನು ಹೋರಾಟ ಇದ್ದಾವೋ ಕರ್ನಾಟಕ ಆದ್ಯಂತ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ.